ತುಂಬ ಒಳ್ಳೆಯದು ಹೋದ್ರೆ ಅಲ್ಲಿ ಒಂದು ಲವ್ ಟ್ರೈನಿಂಗ್ ಸ್ಕೂಲ್ ಇದೆಯಾ, ಅಲ್ಲಿ ಟ್ರೈನಿಂಗ್ ಕೊಡೋದು. ಈ ರೋಡಲ್ಲಿ ಹಿಂಗೆ ನೆಟ್ಕೋದ್ರೆ ನಾನು ಇವತ್ತು ಹೊಸ ಹುಡುಗ ಹುಡುಗಿ ಹೆಂಗೆ ಲವ್ ಮಾಡಬೇಕು, ಆಂಟಿ ಆಂಟಲ್ಲೇ ಹೆಂಗೆ ಲವ್ ಮಾಡಬೇಕು ಟ್ರೈನಿಂಗ್ ಕೊಡ್ತಿದ್ದೆ. ನನ್ನ ಶಿಷ್ಯ ನನಗೆ ಕೊಡ್ತಿರ್ತಾರೆ. ಅದೇ ರೀತಿ ಈ ಲವ್ ಟ್ರೈನಿಂಗ್ ಕೊಡ್ತಿದ್ದು ಕೊನೆಗೆ ಆಗ್ತದೆ. ಹುಡುಗ ಹುಡುಗಿ ಸಂಧಿಸುವುದು ಹೇಗೆ, ಇವರ ಹತ್ರ ಬಂದು ಕಲಿಬೇಕು ಸಂಧಿಸೋದು ಹೇಗೆ ಅಂತ ಅನುಭವ ಅದರಲ್ಲಿ ಅದನ್ನು ನಾವು ಕ್ಲಾಸ್ರೂಮ್ ಮಾಡೋಣ, ಕೆಲವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಕರ್ಕೊಂಡ ಅಂದ್ರೆ ಮದುವೆ ಆಗಿಲ್ಲ ಏನಿಲ್ಲ ಬೇರೆ ಮೇಂಟೈನ್ ಮಾಡೋದು ಅಂತ ಹೇಳ್ತಾರಲ್ಲ. ಅದನ್ನ ಪ್ರಾಕ್ಟಿಕಲ್ ಕ್ಲಾಸ್ನ ಬಯೋಲಜಿ ಸಬ್ಜೆಕ್ಟಲ್ಲಿ ಹೊರಗಡೆ ಕರ್ಕೊಂಡು ಮಾಡ್ತೀವಿ. ಪಠ ಮಾಡೋಣ ಇದನ್ನು ಮಾಡ್ತಾ ಇದ್ದೆ, ಕಾಫಿ ಕಟ್ಕೊಂಡು ಮಾಡ್ತಾ ಇದ್ದೆ. ಆದರೆ ನೀವು ಒಂದು ತೊಂದರೆ ಮಾಡ್ತೀವಿ, ತೊಂದರೆ ಆಗುತ್ತಿಲ್ಲ ನೀವೀಗ. ಈಗ ನಾನು ನಿಮ್ಮ ಮೇಲೆ ಮಾನವಂತ ಮೊಕದ್ದಮೆ ಹಾಕಿ FIR ಕೇಸ್ ಪಿಟ್ ಮಾಡಿಸ್ಬೇಕಾಗ್ತದೆ. ಪಾಪ ಹೆಂಗಂದ್ರೆ ಒಳ್ಳೆ ಅಯ್ಯೋ ಬಂದು ಪಾಪ ಯೋಚಿಸ್ತದೆ. ನಾನು ಸುಮಾರು 2015 ಬಂದರೆ ನಾನು ಈ ಬಂದರೆ ಇನ್ನೂ ಕೇಳ್ತಂಗದೆ ಆದ್ರೆ ಮುಖನ ಮಂಡ್ಯದ ಯಾವ ಸ್ಟೇಷನ್ ನಾನು ನೋಡಲೇ ಇರಲ್ಲ. ನನಗೂ ಅನುಮಾನ ಇನ್ನೂ ನೋಡಿದ್ರೆ ಯಾರು ಯಾವುದೋ ಬಿಡಿ ವಸ್ತು ಮುಟ್ಟದಲ್ಲ. ಸರಿ ಸರಿ ಯಾರು ಇರ್ಬೋದು ಹೇಳಿ ಓಡೋಣ ಯಾಕೆ ವೈಕಲ್ ಹೊಡ್ಸ್ಕೊಂಡು ಯಾಕೆ ಅದು ಹುಡುಗಿ ಮುಟ್ಕೊಂಡು ಆಮೇಲೆ ಅದೇ ನೋಡಿ ತೋರಿಸ್ತೀವಿ. ಅಯ್ಯೋ ನೀನಾ ಯಾರು ಬೇರೆ ತಿಳ್ಕೊಂಡ್ಬಿಟ್ಟಿನಲ್ಲ. ಅದಕ್ಕೆ ನನ್ನ ಮಗನ ನಿನ್ನ ಓಡಿಸ್ಬೇಕು ಅಂತ ಈ ಪೊಲೀಸ್ ಕೇಸ್ ಹಾಕೊಂಡು ಈ ಕಡೆ ನನ್ನ ಕಡೆ ನೋಡುವ ನನ್ನ ಮಗ ಹೆಂಗ್ ಓಡೋಗ್ಬಿಟ್ನ. ಹೋಗ್ಲಿ ಬಿಡು. ಬಾರೆ ಲವ್ ಮಾಡೋದಕ್ಕೆ ಲವ್ ಪುಟ್ಟ ಮಾತಾಡೋಣ. ಅಲ್ಲೋಗೋಣ ಅಲ್ಲಿಂದ ಸಂಧಿಗೆ ಹೋಗೋಣ. ನನ್ನ ಸರಿ ಇಲ್ಲ, ನನಗೆ ಜೀವನನೇ ಬೇಡಲ್ಲ, ಬದುಕೆ ಬೇಡಲ್ಲ, ನನಗೆ ಬದುಕೆ ಬೇಡ. ನಿರ್ಮಲ, ಮಾನವನ ಜೀವ ತುಂಬಾ ಅಮೂಲ್ಯವಾಗಿದೆ. ಬದುಕಿಗೆ ಇದ್ರಿ ಜೀವನ ಹಾಳು ಮಾಡ್ಕೋಬಾರ್ದು. ಹಿಂದೆ ಸತಿ ಸೀತಾಮಾತೆ, ದ್ರೌಪದಿ, ಅನಸೂಯೆ, ಚಂದ್ರಮತಿ ಇವ್ರಿಗೆಲ್ಲ ಎಷ್ಟೊಂದು ಕಷ್ಟಪಟ್ಟು ಕೊನೆಗೆ ಅವ್ರಿಗೆ ಜಯ ಸಿಕ್ತು. ಹಾಗೆ ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಈ ಕಂದನಿಗೋಸ್ಕರ ಗೊತ್ತಿರಲೇಬೇಕು. ಆ ಮಗುನಲ್ಲಿ ನೀನು ಚೆನ್ನಾಗಿ ನೋಡ್ಕೊಳ್ಳೋಣ. ಆ ಮಗು ಹುಟ್ಟಿದ ಮೇಲೆ ನಿನ್ನ ಕಷ್ಟವೆಲ್ಲ ದೂರ ಆಗಕ್ಕೆ ನಮ್ಮ ದೂರ ಆಗುತ್ತೆ. ನನ್ನ ಜೀವನದಲ್ಲಿ ಏನು ಕಷ್ಟ ಬರುತ್ತೆ ಏನೇನು ಗೊತ್ತು. ನಾನು ಪ್ರಪಂಚದ ನೋಡ್ಬೇಕಾದ್ರೆ
ಇಂಥ ತೆಂಗಿನ ಒಪ್ಪಿಸ್ಕೊಂಡು ನಾನು ಯಾರು ನಡ್ಕೋಗ್ಲ ಅದೇನು ಅಂತ ಸಂತೋಷದಿಂದ ಹೇಳಮ್ಮ. ಏನಿಲ್ಲ, ಈಗ ತಾನೇ ಅಷ್ಟು ನಾನು ತಂದ್ಕೊತಿಲ್ಲ. ಅದೆಲ್ಲಿಂದ ಬಂತು? ಮನೇನ ಮಾಡ್ಬಿಟ್ಟಿಲ್ಲ? ಇಲ್ಲಮ್ಮ, ಮನೆ ಮಾಡೋದಿಲ್ಲ ಅಂತ ಮನೆ ಮಾಡಿದ್ದೀನಲ್ಲ. ನಾನು ಯಾಕಮ್ಮ ಮನೆ ಮಾಡಲಿ? ಮತ್ತೆ ನನ್ನ ತಂಗಿ ಬಾಳ ಬೆಳೆಬೇಕು, ಹೊರಗಡೆ ದುಡ್ಕೋಬೇಕು, ಕೊಟ್ಟ ಸಾಲನ ತಿರುಗಿ ಕೊಡೋದಾಗುತ್ತೆ ನಮ್ಗೆ. ಮತ್ತಾರಮ್ಮ ಸಾಲ ಕೊಡ್ತಾರೆ? ನಿಮ್ಮಣ್ಣ ತಾನು ಗುಮ್ಮಸ್ತನಾಗಿ ಕೆಲಸ ಮಾಡೋ ಸ್ಕೂಲ್ನಲ್ಲಿ 50,000 ರೂಪಾಯಿನ ಕಟ್ಕೊಂಡು ಬಂದಿದ್ದಾನೆ. ನಂಬಿಕೆ ಇದ್ದ ಸಾಲಿಗೆ ದ್ರೋಹ ಮಾಡಬೇಕಾಗಿತ್ತು. ಆದರ್ಶ ವ್ಯಕ್ತಿಯಾದ ನೀವು ಇಂಥ ಕೀಳ್ಮಟ್ಟ ಕಲಿತೀರಿ ಅಂತ ಮಾತು ಕೇಳಿರಲಿಲ್ಲ. ನಿನ್ ಗಂಡನಿಗೆ 50,000 ನನ್ನ ತಂದು ಕೊಡ್ತೀನಿ ಅಂತ ಹೇಳೋದೆ. ಆದ್ರೆ ನನ್ಗೆ ಯಾರು ಹಣ ಕೊಡ್ಲಿಲ್ಲ ಕಣಮ್ಮ, ಹಣ ಕೊಡ್ಲಿಲ್ಲ. ನನಗೆ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳ ಫೀಸ್ನ ಆಯ್ತು ಕಣಮ್ಮ. ಅದನ್ನ ಕಟ್ಕೊಂಡು ತಂದ್ಬಿಟ್ಟೆ, ಅದನ್ನ ಕಟ್ಕೊಂಡು ತಂದ್ಬಿಟ್ಟೆ. ಎಲ್ಲಿಗೆ ಆದ್ರೆ ಈ ಗಂಡಿಗೆ ಕಳುವೆ ನನ್ನ ಕೆಲಸ ನಾನೇ ಮಾಡ್ಬಿಟ್ಟಲ್ಲ. ನನಗೋಸ್ಕರ ದುಡ್ಡನ್ನ ಕಟ್ಟಿ ನೀನ್ ಜೀವನಕ್ಕೆ ನನ್ನ ಕೆಲಸ ಕಳ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ತೇನೆ ನೀನು, ಯಾಕೆಂತ ಕೆಲಸ ಮಾಡ್ತೆ? ಅಳ್ಬೇಡ, ಇದು ವಿಧಿ ಲಿಖಿತ ಬಿಡಮ್ಮ. ಇದನ್ನ ತಪ್ಪಿಸೋದಿಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ತಂಗಿ, ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇದು ವಿಧಿ ಲಿಖಿತ ಅಲ್ಲ. ನಮ್ಮಂತ ಬಡ ಹೆಣ್ಣುಗಳ ವರದಕ್ಷಿಣೆ ಹಣಕ್ಕೋಸ್ಕರ ಜೀವ ಸಮೇತ ತಿಂತಾರ ನಾಶ ಆಗೋದು. ನಮ್ಮಂತ ಹೆಣ್ಮಕ್ಳಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ, ಬೆಲೆ ಇಲ್ಲ. ಸರಿ, ನಮ್ಮನ್ನ ಬೇಕಂತ ತಪ್ಪಿಲ್ಲ. ನನ್ನನ್ನ ಗೊತ್ತಿರಲ್ಲ, ನನ್ನ ಗಂಡು ಹತ್ರ ಇದೆ. ನನ್ನ ಗಂಡನ್ನು ಇಸ್ಕೊತೀನಿ. ದಯವಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ ಸರ್. ನಿಮ್ಮ ಕಷ್ಟ ನೋವುಗಳನ್ನು ನನ್ನ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಮನೆ ಮೇಲೆ ಸಾಲ ಕಂಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಅಯ್ಯೋ ಸಾರಿ, ನಾವೇನು ಮಾಡೋಕ್ಕಾಗಲ್ಲ ನೋಡಿ ಸರ್. ಸರ್ ಸರ್ ಸರ್, ಕಳ್ಳತನ ಮಾಡಿದ ಅಪರಾಧಿ ನಾನು. ನನ್ನನ್ನು ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ವಾತ್ಸಲ್ಯ ನನ್ನತಿಯ ತಾನಿಟ್ಟು ಒಲವಿಲ್ಲದ ನಗುವಾದ ತಾನಿಟ್ಟು. ವಾತ್ಸಲ್ಯ ನನ್ನತಿಯ ತಾನಿಟ್ಟು ಒಲವಿಲ್ಲದ ನಗುವಾದ ತಾನಿಟ್ಟು. ಜತೆಯನೇ ತುಂಬಿದೆ ಕಥೆಯಲ್ಲಿ ಮುಗಿಸಿದೆ ಮುಗಿಸಿದೆ.
ನಡೆಸುವ ಈ ಜಗವಂತು ನ್ಯಾಯಾಲಯ ಇವರ ಅಧಿಕಾರಿ ಅವಧೇಯ ಇವರ ಅಧಿಕಾರಿ ಅವಧೇಯ ಇವರ ಅಧಿಕಾರಿ ಅವಧೇಯ ನಿಮ್ಮಣ್ಣ ಜೈಲಿಗೆ ಹೋಗ್ತಾರೆ ಅಂತ ನೀನು ದುಃಖಿಸ್ಬೇಡ, ಚಿಂತನೆ ಕೂಡ ಮಾಡಬೇಡ. ಸದಾ ನೀನು ನಗ್ನಗ್ತಾ ಇರ್ಬೇಕು. ಚೊಚ್ಚಲ ಗರ್ಭಿಣಿಯಾದ ನಿನ್ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಸೀಮಂತ ಪೂಜೆ ಮಾಡೋ ಭಾಗ್ಯನು ಕೂಡ ನಮ್ಮ ಇಲ್ಲ. ಹುಟ್ಟು ಮಗುನಾದ್ರು ಚೆನ್ನಾಗಿ ಯಾವತ್ತು ನಿನ್ನ ಗಂಡನಿಗೆ ಎದುರು ಆಡ್ಬೇಡಕ್ಕೆ ಒಂದು ಕಷ್ಟಗಳನ್ನೆಲ್ಲ ಎದುರಿಸಿ ಧೈರ್ಯದಿಂದ ಮಾಡಮ್ಮ, ಧೈರ್ಯದಿಂದ ಮಾಡು. ವಾತ್ಸಲ್ಯ ಬಂಧನ ಅಣ್ಣ ತಂಗಿಯ ಬಂಧನ ಇಂದು ಗಣಿತ ಸೂತ್ರ ಜೀವನ ಸಾಗಿತು ಪಯಣ ಸತ್ಯ ಪಯಣ ಸತ್ಯ ಪಯಣ ಸತ್ಯ ಪಯಣ. ಅಶ್ವಿನಿ, ಮಾನವ ತನ್ನ ಜೀವನದಲ್ಲಿ ಎಷ್ಟೋ ಹೊಂಗನಸ್ಕಾಣ್ತಾನೆ. ಆದ್ರೆ ಅವನು ಕಂಡ ಹೊಂಗನಸು ನನಸಾಗಲು ದೈವದ ಪ್ರಯತ್ನ ಬೇಕು. ನಾವಿಬ್ಬರು ಪ್ರೇಮಿಗಳಾದ್ರು ಆ ಉಳಿದ ಇಬ್ಬರ ಕಾರಣದಲ್ಲಿ ಮೊದಲಾಗಕ್ಕೆ ಅವಕಾಶ ಒಬ್ಬರೊಬ್ಬರು ಮನಸಾರ ಪ್ರೀತಿಸಿ ಮುಂದಕ್ಕೆ ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ. ಆದ್ರೆ ನೀವು ಮದುವೆ ಆಗೋದೇ ಸಾಧ್ಯ ಇಲ್ಲ ಅಂತಿದ್ರಲ್ಲ, ಯಾಕೆ? ನಿಜಾಂಶವನ್ನ ಮುಚ್ಚಿಟ್ಟು ಏನು ಪ್ರಯತ್ನ ಇಲ್ಲ. ನಿನ್ನ ಪ್ರೀತಿಯ ಆಳದಲ್ಲಿ ಸಿಕ್ಕಿ ಅಮರ್ ಒದ್ದಾಡ್ತಾ ಇದ್ದಾನೆ. ಅಮರ್ ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ವಿಧ ವಿಧ ಆಗ್ತಾ ಇದ್ದಾನೆ. ನೋಡು, ಊಸಿನಲ್ಲಿಯೋ ಅಸ್ಮಿನಿ ಅಸ್ಮಿನಿ ಅಂತ ಪ್ರಾಣ ಬಿಡ್ತಾ ಇದ್ದಾನೆ. ನೀನು ಅವನ್ನ ಮದುವೆ ಆಗಿದ್ರೆ ಅವನ ಖಂಡಿತ ಉಳಿಯಲ್ಲ. ಅವನ ಸಾವಿನ ಪ್ರೇಮಿಗಳನ್ನು ಬಿಟ್ಟು ಕಾರಣರಾಗಿ ಕೊನೆವರೆಗೂ ಕೊಲ್ಲಬೇಕಾಗುತ್ತೆ. ನೀವ ಈ ರೀತಿ ಮಾತಾಡ್ತೀರಿ? ಯಾಕೆ ನನ್ನ ಮನಸ್ಸನ್ನ ಈ ರೀತಿ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾಳೆ ಹೊತ್ತು ಗೆಳೆಯದಕ್ಕೂ ಇಷ್ಟಪಡ. ನೀವೇನ್ ಹೇಳಿದ್ರು ಅಷ್ಟೇ.
ನಾನು ಅವಾಗ ಕೊಟ್ಟ ಮಾತನ್ನ ನಾವು ಉಳಿಸ್ಬೇಕು. ಇದು ಮಾತ್ರ ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ, ಹೇಳ್ಬಿಡ. ನೀನು ಅಮರ್ನ ತಿರಸ್ಕರಿಸ್ಬೋದು, ಆದ್ರೆ ಅಮರ್ನ ದೇವತೆ ದೇವತೆ ಅಂತ ಪೂಜಿಸ್ತಾರೆ. ನೋಡು, ನೀನು ಜೀವಕ್ಕೆ ಜೀವರ ಅಮರ ಮದುವೆಯಾಗಿದ್ದೆ. ನೀನು ಅದರ ಮುಂದೆ ನೋಡೋದ್ರ ಸವಾಲು ಏನೋ ಸವಾಲ. ಎಂತ ತ್ಯಾಗ ಮಾಡಿದ್ದೀರ ಗೊತ್ತಾ? ಇಂಥ ಆದರ್ಶವಾದಿನ ಕಳ್ಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ, ನಾನು ಯಾವ ನರಕಕ್ಕೆ ಹೋಗ್ಲಿ? ನಿಮ್ಮನ್ನ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ, ನನಗಿಲ್ಲ. ನಿಮಗೋಸ್ಕರ ನನ್ನ ಪ್ರೀತಿನ ನಾನು ತ್ಯಾಗ ಮಾಡಿ ಆದ್ರೆ ಬಂದ್ರು ಈ ಮುಂದೆ ನಾವು ಪ್ರೇಮಿಗಳಲ್ಲ, ಸ್ನೇಹಿತರು. ಪವಿತ್ರವಾದ ಸ್ನೇಹ ಬಂದಲ್ಲ. ಅಶ್ವಿನಿ, ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನಿನ್ನ ಪ್ರೀತಿನ ತ್ಯಾಗ ಮಾಡಿ ನನ್ನ ಸ್ನೇಹಿತನ ಕೈ ಹಿಡಿಯಲು ನಿರ್ಧರಿಸಿ ನಾನು ಅವನಿಗೆ ಕೊಟ್ಟ ಮಾತಿಂದ ಮುಕ್ತಿಗೊಳಿಸಿದ್ರೆ ನಾನು ನನ್ನ ಬದುಕಿನ ಪರ್ಯಂತ ನಿಮಗೆ ಚಿರಋಣಿಯಾಗಿರ್ತೀನಿ. ರಹಸ್ಯ ಯಾವುದೇ ಕಾರಣಕ್ಕೂ ಕೊನೆ ತನಕ ಅವರಿಗೆ ತಿಳಿಸ್ಬಾರ್ದು. ಅಶ್ವಿನಿ, ವಿಶ್ ಯು ಹ್ಯಾಪಿ ಮ್ಯಾರೇಜ್. ಪಾಡಿನ ಆಟದಿ ಚೆಲ್ವಂತಿಯರು ಕನ್ನಾಸಿರುತ್ತಿದೆ ಆಡೋದು ದೇವರು. ಪಾಡಿನ ಆಟದಿ ಚೆಲ್ವಂತಿಯರು ಕನ್ನಾಸಿರುತ್ತಿದೆ ಆಡೋದು ದೇವರು. ಇಂದ್ರನಾಡಿ ಸಾಯುವುದು ಎಲ್ಲರೂ ಏನಾದರೀಗ ನಿನ್ನನ್ನು ನರೆಯರು. ಆಚರಣದಲ್ಲಿ ನೀರಾಗಿ ಇದು ನಮ್ಮ ಜೀವಕ್ಕೆ ಆಧಾರವಾಗಿ ಆಚರಣದಲ್ಲಿ ನೀರಾಗಿ ಇದು